ನಮಸ್ಕಾರ. ನನ್ನ ಹೆಸರು ಸೌಜನ್ಯ ಅಂತ. ನಾವು 2024 ಜನವರಿ ತಿಂಗಳಿನಲ್ಲಿ ಅಥರ್ವ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಪ್ರೈವೇಟ್ ಲಿಮಿಟೆಡ್, ಅವನ ಹೆಸರು ನಿಹಾಲ್ ಗೌಡ ಅಂತ. ಬಟ್ ನಿಜವಾದ ಹೆಸರು ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಹೇಳಿದ್ದಾನೆ. ಒಂದು ಕಡೆಗೆ ಆಕಾಶ್ ಅಂತಾನೆ, ನಿಹಾಲ್ ಅಂತಾನೆ, ಅಕ್ಷಯ್ ಗೌಡ ಅಂತಾನೆ, ಆದಿತ್ಯ ಅಂತಾನೆ, ಪ್ರಕಾಶ್, ತೇಜ, ಮಂಜು, ಹೀಗೆ ಬೇಕಾದಷ್ಟು ಹೆಸರುಗಳಿಂದ ವ್ಯವಹಾರವನ್ನು ನಡೆಸ್ತಾ ಇರ್ತಕ್ಕಂತಹ ಈತ ಬೆಂಗಳೂರಿನಲ್ಲಿ ಕಡಿಮೆ ಬೆಲೆಗೆ ಮನೆಯನ್ನು ಕಟ್ಕೊಡ್ತೀನಿ ಅಂತ ಹೇಳಿ ಮಧ್ಯಮ ವರ್ಗದವರನ್ನ, ಮುಗ್ಧ ಜನರನ್ನ ವಂಚನೆಯನ್ನ ಮಾಡಿ ಈಗ ಒಂದು 15-20 ಲಕ್ಷ ಉಳಿಯುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಅವನಿಗೆ ಕನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ತುಂಬಾ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅಲ್ಲಿ, ತುಂಬಾ ಪ್ರೀಮಿಯಂ ಮೆಟೀರಿಯಲ್ ಅಲ್ಲಿ ಇವನು ತುಂಬಾ ಚೆನ್ನಾಗಿರ್ತಕ್ಕಂತಹ ಮನೆನ ಕಟ್ಕೊಡ್ತೀನಿ, ಯಾರು ಕೂಡ ಕೊಟ್ಟಿರಬಾರ್ದು ಅಂತಹ ಕೊಟೇಶನ್ ಕೊಟ್ಟು ಕಡಿಮೆ ಬೆಲೆನಲ್ಲಿ ಕಟ್ಕೊಡ್ತೀನಿ ಅಂತ ಹೇಳಿ ನಮ್ಮಂತ ಜನರುಗಳಿಗೆ ತುಂಬಾ ಚೆನ್ನಾಗಿ ಬಲೆಯನ್ನು ಫಸ್ಟ್ ಹೆಣಿತಾನೆ. ಆರಂಭಿಕ ಹಂತಗಳಲ್ಲಿ ಹೆಚ್ಚಿನ ಹಣವನ್ನು ಹಾಕಿಸ್ಕೊಳ್ತಾನೆ. ಇನ್ನೇನು ಪ್ಲಾಸ್ಟಿಂಗ್ ಬಂತು ಅನ್ನುವಷ್ಟೊತ್ತಿಗೆ ಅದರಲ್ಲಿ ಅಮೌಂಟೇ ಇರಲ್ಲ. ಲಾಸ್ಟ್ಗೆ ಸ್ವಲ್ಪ ಕಡಿಮೆ ಅಮೌಂಟ್, ಒಂದು 5 ಲಕ್ಷ 8 ಲಕ್ಷ ಈ ತರ ಉಳಿಸ್ಕೊಳ್ತಾನೆ. ಅದಾದ ನೆಕ್ಸ್ಟ್ ಮನೆಯನ್ನ ಮುಂದುವರ್ಸೋದಕ್ಕೆ ಹಣವೇ ಇರೋದಿಲ್ಲ ಆ ತರ. ಆಮೇಲೆ ಕೆಲಸನ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ. ಕೇಳೋದಕ್ಕೆ ಹೋದ್ರೆ ಜಾತಿ ನಿಂದನೆ ಮಾಡಿದ್ದೀರಾ, ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತವ್ರು ಮೈ ಮೇಲೆ ಸಗಣಿ ನೀರು ಹಾಕಿದ್ದೀರಾ, ಅವ್ರ ಮೈಲಿಗೆ ಆಗಿದೆ ಅಂತ ಹೇಳಿ ಅವ್ರನ್ನ ನಿಲ್ಲಕ್ ಬಿಡೋದಿಲ್ಲ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಆ ವಾಶ್ರೂಮ್ ಯೂಸ್ ಮಾಡಕ್ ಬಿಡೋದಿಲ್ಲ, ನಿಮ್ಮ ಬಿಲ್ಡಿಂಗಿಗೆ ನಾನು ಸ್ಟೇ ಆರ್ಡರ್ ತರ್ತೀನಿ, ಅದಾದ್ಮೇಲೆ ನಿಮ್ಮ ಮನೆನ ಡೆಮಾಲಿಷ್ ಮಾಡಿಸ್ತೀನಿ, ಅದು ನಾನು ಕಟ್ಟಿರೋ ಮನೆ, ನಾನು ಮನೆನ ಡೆಮಾಲಿಷ್ ಮಾಡಿಸ್ತೀನಿ ಅನ್ನೋದು. ನಿಮ್ಮ ಮಕ್ಕಳಿದ್ದಾರೆ, ಆ ಮಕ್ಕಳನ್ನ ಕಡ್ದಾಕ್ತೀನಿ, ಮೀಡಿಯಾಗೆ ಹೋಗ್ತೀನಿ ಅಂತಂದ್ರೆ ಇನ್ನೇನು ನಾನು MD ಸೀಟಲ್ಲಿ ಕೂತ್ಕೊಂಡು ಮಾಡೋದೇನಿದೆ, ಆ ಮಕ್ಕಳನ್ನ ಕಡ್ದ್ಬಿಟ್ಟೆ ನಾನು ಜೈಲಿಗೆ ಹೋಗೋದು, ನಿಮ್ಮ ಸಂಸಾರನ ಬೀದಿಗೆ ಎಳೆಯೋ ಹಂಗೆ ಮಾಡ್ತೀನಿ, ಜನ ನಿಮ್ಮ ಬಗ್ಗೆ ಚೀತು ಅನ್ನುವಂಗೆ ಮಾಡ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಅವನೇನೇನೆ ನಮ್ಮ ಬಗ್ಗೆ ಅಸಹ್ಯವಾಗೆಲ್ಲ ಮಾತಾಡಿ ತುಂಬಾ ಕೆಟ್ಟದಾಗಿ ನಮ್ಮನ್ನ ಬಿಂಬಿಸೋ ಹಾಗೆ ಮಾಡಿ ಇವಾಗ ಮನೆನೂ ಕಟ್ಕೊಡ್ತಾ ಇಲ್ಲ. ಹೋಗ್ಲಿ, ಹಣವನ್ನ ವಾಪಸ್ ಕೇಳಿದ್ರೇನೆ ನಾವೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀವಂತೆ ದುಡ್ಡಿಗೋಸ್ಕರ. ಈ ತರ ಎಲ್ಲ ನಮ್ಮ ಬಗ್ಗೆ ಸ್ಟೋರಿ ಕ್ರಿಯೇಟ್ ಮಾಡಿ ತುಂಬಾ ಕೆಟ್ಟದಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದಾನೆ. ಈ ಕಡೆಗೆ ಮನೆನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ಯಾಕೆಂದ್ರೆ ಇವನಿಗೆ ಎಲ್ಲ ಕೊಟ್ಬಿಟ್ಟಿದೀವಿ, ತುಂಬಾ ಮೋಸ ಹೋಗಿದೀವಿ ಅನ್ನೋದಕ್ಕಿಂತ ಇವ್ನು ನಮಗೆ ಮೋಸ ಮಾಡಿದ್ದಾನೆ. ಯಾಕೆಂದ್ರೆ ಒಂದು ಸ್ವಲ್ಪ ಬಿಲ್ಡಿಂಗ್ ಆಗಿರೋದು, ಕಂಪ್ಲೀಟ್ ಮಾಡಿರೋದು ತೋರ್ಸಪ್ಪ ಅಂತಂದರೆ ಇವನು ಮೇಡಮ್ ಅವ್ರಿಗೂ ನಮಗೂ ಸ್ವಲ್ಪ ಕ್ಲಾಶಸ್ ಆಯಿತು, ಅವರು ದುಡ್ಡು ಕೊಡದೆ ನಮ್ಮನ್ನು ಸತಾಯಿಸಿದ್ರು, ನಾವು ಅದಕ್ಕೆ ಅವ್ರಿಗೆ ಬೈದ್ವಿ, ಹಾಗಾಗಿ ಅವ್ರು ನಮ್ಮ ಬಗ್ಗೆ ಎಲ್ಲಿ ಪಾಸಿಟಿವ್ ರಿವ್ಯೂನ ಕೊಡ್ತಾರೆ. ಸೊ ಹಾಗಾಗಿ ನಿಮಗೆ ಬೇರೆ ಇನ್ಯಾವ ಬಿಲ್ಡರ್ ಹತ್ರ ಹೋದ್ರು ಅವ್ರು ಇನ್ಯಾವುದ್ಯಾವುದೋ ಮನೆಗಳನ್ನು ತೋರಿಸ್ಬಿಟ್ಟೇನೆ ನಿಮಗೆ ಅವರು ಇದು ಏನೋ ಯಾವುದೋ ಮನೆನ ತೋರಿಸ್ಬಿಟ್ಟೆ ಅವ್ರು ನಿಮ್ಮನ್ನ ನಂಬಿಸುವಂಥದ್ದು. ಸೊ ಅದೆಲ್ಲ ಯೂಸ್ ಇಲ್ಲ ಮೇಡಮ್, ನಾನು ಸ್ಟೇಟಸ್ಸಿಗೆ ಹಾಕಿದ್ದೀನಲ್ಲ, ಇವನು ಸ್ಟೇಟಸ್ಸಿಗೆ ಹಾಕುವಂಥದ್ದು ಹೊರಗಡೆ ನಿಂತ್ಕೊಂಡು ಒಂದಷ್ಟು ಬಿಲ್ಡಿಂಗ್ ಫೋಟೋಸ್ನ ತೆಗಿತಾನೆ. ತೆಗೆದಾದ್ಮೇಲೆ ಅದು ನಾನೇ ಕಟ್ಟಿರೋದು ಅಂತ ಹೇಳಿ ಇವನು ಅದನ್ನ ನಮಗೆ ಪೋರ್ಟ್ರೇ ಮಾಡ್ತಾನೆ. ಸೊ ಇವತ್ತಿನವರೆಗೂ ಇವನು ಒಂದು ಸಿಂಗಲ್ ಬಿಲ್ಡಿಂಗ್ ಕೂಡ ಕಂಪ್ಲೀಟ್ ಮಾಡಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ನಮ್ಮ ಹಿಂದೆ ಇನ್ನೂ ಕೂಡ ಸುಮಾರು ಜನಗಳ ಕ್ಲೈಂಟ್ಸ್ ಇದ್ದಾರೆ, ಮೆಟೀರಿಯಲ್ ಸಪ್ಲೈಯರ್ಸ್ ಇದ್ದಾರೆ, ಇಂಜಿನಿಯರ್ಸ್ಗಳು ಇದ್ದಾರೆ, ಅದಾದ್ಮೇಲೆ ಲೇಬರ್ಸ್ ಇದ್ದಾರೆ. ಸೊ ಲೇಬರ್ಸ್ಗೆಲ್ಲ ದುಡ್ಡು ಕೊಡದೇನೆ ಅವರು ಪ್ಲಂಬಿಂಗ್ ಪೈಪ್ನೆಲ್ಲ ಬಂದು ಎತ್ಕೊಂಡು ಹೋಗ್ತೀವಿ ಅಂತ ಕೂತಿದ್ರು. ಆಮೇಲೆ ಅವ್ರನ್ನ ಸಮಾಧಾನ ಮಾಡಿ ನಾವು ಆಚೆ ಕಳಿಸಿದ್ದಾಯ್ತು. ಸೊ ಹಿಂಗೇನೆ ಅವನಿಂದ 1 ವರ್ಷ 9 ತಿಂಗಳಿನಿಂದ ಪಾಡನ್ನು ಪಡ್ತಾ ಇದ್ದೀವಿ. ಹೋಗ್ಲಿಕ್ಕೆ ಕೆಲಸ ಮುಂದಕ್ಕೆ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಕೈಯಲ್ಲಿ ಅಷ್ಟೊಂದು ಹಣನೂ ಕೂಡ ಇಲ್ಲ, ಎಲ್ಲ ಇವನ್ ತಲೆ ಮೇಲೆ ಸುರಿದಾಗಿ ಹೋಗಿದೆ. ದಯವಿಟ್ಟು ಇವನು ದಿನಕ್ಕೊಬ್ಬೊಬ್ರು ಕಸ್ಟಮರ್ಸಿಗೆ ಹೀಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ನಮಗೆ ಕೇಳ್ತಾ ಇದೆ. ಹಾಗಾಗಿ ಇವನು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲರೂ ಕೇಸ್ ಹಾಕೊಂಡಿದ್ದಾರೆ, ಇವನ ಮೇಲೆ FIR ಆಗಿದೆ. ಒಂದೇ ಒಂದು ಹಿಯರಿಂಗಿಗೂ ಕೂಡ ಇವನು ಅಟೆಂಡ್ ಆಗ್ತಾ ಇಲ್ವಂತೆ. ಒಬ್ಬರ ಹತ್ರ ಒಂದು ಹಿಯರಿಂಗಿಗೆ ಅಟೆಂಡ್ ಆಗ್ತಾ ಇಲ್ಲ, ಅವ್ರು ದುಡ್ಡನ್ನು ಸೆಟಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನಮಗೆ ನ್ಯಾಯನ ಒದಗಿಸ್ಕೊಡ್ಬೇಕು. ಬೇರೆ ಇನ್ನೇನು ಮಾಡೋದು ಬೇಡ. ಇವ್ನು ಹಾಸನದಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ, ಮೈಸೂರಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆಯಂತೆ, ಚಿಕ್ಕಮಂಗ್ಳೂರಲ್ಲಿ ಆಯ್ತು, ಶಿವಮೊಗ್ಗದಲ್ಲಿ ಒಂದಷ್ಟು ಜನಕ್ಕೆ ಮೋಸ ಮಾಡಿದ್ದಾಯ್ತು, ಬೆಂಗಳೂರಿನಲ್ಲಿ HSR ಲೇಔಟು, ನಾಗರಬಾವಿ, ಯಲಹಂಕ, ಜಕ್ಕೂರು, ಚಿಕ್ಕಬಳ್ಳಾಪುರ ಇಲ್ಲೆಲ್ಲರನ್ನು ಮೋಸ ಮಾಡಿ ಎಲ್ಲರೂ ಕೋರ್ಟಿಗೆ ಅಲಿಯೋ ಹಂಗೆ ಮಾಡಿದ್ದಾಯ್ತು. ಈಗ ಹಾಸನದಲ್ಲಿ ಮಾಡ್ತಾ ಇದ್ದಾನಂತೆ. ಹಾಸನ ಜನತೆ ಬಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ಈತನನ್ನ ನಂಬಿ ಏನಾದರೂ ಮನೆ ಕೊಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅನುಭವಿಸ್ಬೇಕಾಗುತ್ತೆ. ದೆನ್ ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ, ಕೆಲವರು FIR ಆಗಿದೆ, ಏನಿದ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ ಮೀಡಿಯಾದವರೇ ಒಂದು ಮನಸ್ಸು ಮಾಡಿ ಇವನನ್ನ ಆಚೆ ತರುವಂಥ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮಂಥ ಮಧ್ಯಮ ವರ್ಗದವರು, ಬಡ ಜನರು, ಮುಗ್ಧ ಜನರು ಕೇವಲ 14 ಲಕ್ಷಕ್ಕೆ ಮನೆನ ಕಟ್ಕೊಡ್ತೀನಿ ವಿತ್ CCTV ಕ್ಯಾಮ್ರಾ, ಸ್ಯಾನಿಟರಿ ಮೆಟೀರಿಯಲ್ಸು, ಹಿಂಗೇನೆ ಒಬ್ಬ ಕ್ಲೈಂಟ್ಗೆ ಪ್ರಾಮಿಸ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. 14 ಲಕ್ಷಕ್ಕೆ ಈಗ ತಲೆ ಯೋಚನೆ ಮಾಡ್ತಾ ಇದ್ದೀವಿ. 14 ಲಕ್ಷಕ್ಕೆ ಒಬ್ಬ ಮನೆನ ಕಟ್ಕೊಡೋಕ್ಕಾಗುತ್ತಾ? ಹೆಂಗೆ ಸಾಧ್ಯ ಅಂದರೆ ನಾನು ಬ್ಲಾಕಲ್ಲಿ ಮೆಟೀರಿಯಲ್ಸ್ನ ತರಿಸ್ತೀನಿ, GST ಪೇ ಮಾಡದೆ ತರ್ತೀನಿ. ಸೊ ಹಾಗಾಗಿ ನನಗೆ ಬ್ಲ್ಯಾಕಲ್ಲೆಲ್ಲ ಮಾರ್ಕೊಳ್ತಾರೆ, ನನಗೆ ಹಾಗಾಗಿ ಸಿಗುತ್ತೆ. ಹೋಲ್ಸೇಲಾಗಿ ನಾನೆಲ್ಲೋ ಫ್ಯಾಕ್ಟ್ರಿಯಿಂದ ತರ್ತೀನಿ. ಈ ಥರ ನಮ್ಮನ್ನು ಸುಳ್ಳು ಹೇಳಿ ಅಥವಾ ನಮ್ಮನ್ನು ಒಂದು ನಂಬಿಸ್ಬಿಟ್ಟು ಸ್ಟೋರಿ ಕ್ರಿಯೇಟ್ ಮಾಡಿಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾನೆ.
ಅಗ್ರಿಮೆಂಟಲ್ಲಿ ಎಲ್ಲ ಇರುತ್ತೆ, CCTV ಇರುತ್ತೆ, ಸೋಲಾರ್ ಇರುತ್ತೆ, ಕರ್ಟನ್ ರಾಡ್ಗಳಿರುತ್ತೆ, ವಿತ್ ಕರ್ಟನ್ ಕ್ಲಾತ್ಸು ಇರುತ್ತೆ. ಅದಾದಮೇಲೆ ನಮ್ಗೆ ಏನೇನು ಕೇಳ್ತೀವೋ ಹಾಬ್ಸ್ ಇರುತ್ತೆ, ಕಿಚನ್ಗಂತೂ ಫುಲ್ ಸೆಟ್ಟಿಂಗ್ಸ್ ಹಾಬ್ಸ್ ಇರುತ್ತೆ, ಆಮೇಲೆ ಚಿಮಣಿ ಇರುತ್ತೆ, ಪ್ರತಿಯೊಂದು ಕೂಡ ಸೋಲಾರು, CCTV ಕ್ಯಾಮ್ರಾ ಎಲ್ಲ ಹ್ಯಾಂಡ್ ಓವರ್ ವಿತ್ ಹ್ಯಾಂಡ್ ಓವರ್ ಕೀ, ಗೇಟ್ ಬೇಕೋ ರೈಲಿಂಗ್ ಬೇಕೋ ನಿಮ್ಗೆ ಯಾವ ಥರದ್ದು ಬೇಕು ಎಲ್ಲ ಬರೀ ಅಗ್ರಿಮೆಂಟಲ್ಲಿರುತ್ತೆ, ಯಾವುದು ಕೂಡ ನಿಮ್ಮ ಮನೆಗೆ ಬರೋದಿಲ್ಲ. ಸೊ ಇಷ್ಟೇ ಸತ್ಯ. ಇವನನ್ನ ಆದಷ್ಟು ಬೇಗ ಮೀಡಿಯಾದ ಮೂಲಕ ಹೊರಗಡೆಗೆ ತರಬೇಕು. ಇಲ್ಲ ಅಂತಂದರೆ ದಿನದಲ್ಲಿ ಒಂದೊಂದು ಇಬ್ಬಿಬ್ರು ಕಸ್ಟಮರ್ಸ್ಗೆ ಮೋಸ ಮಾಡ್ತಾ ಇದ್ದಾನೆ ಅಂತಂದರೆ ಇವನ ಬೊಕ್ಕಸ ತುಂಬ ಹೋಗುತ್ತೆ, ಬಡವ್ರ ಬೊಕ್ಕಸ ಖಾಲಿ ಆಗುತ್ತೆ. ಮನೆ ಅನ್ನೋದು ಒಂದು ದೊಡ್ಡ ಕನಸು. ನಮ್ಮ ಜೀವಮಾನದಲ್ಲಿ ದುಡ್ದಿರೋ ಅಷ್ಟು ದುಡ್ಡು ಮನೇನ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಮನೆಯೂ ಕೂಡ ಅಷ್ಟೇ ಪ್ರೀತಿಯಿಂದ ಕಟ್ಟಿರ್ತೀವಿ. ಒಂದು ಸ್ಕ್ರ್ಯಾಚ್ ಆದರೂ ಕೂಡ ನಾವು ಅದನ್ನು ಸಹಿಸ್ಕೊಳ್ಳೋದಿಲ್ಲ, ಅಷ್ಟು ಪ್ರೀತಿಸ್ತೀವಿ ಮನೇನ. ಅಂಥ ಕನಸನ್ನೇನೆ ನುಚ್ಚು ನೂರು ಮಾಡ್ತಾನೆ. ಒಂದು ದಿನ ಬಿಲ್ಡಿಂಗಿಗೆ ಬರೋದಿಲ್ಲ, ಬಿಲ್ಡಿಂಗ್ ಹೇಗೆ ಕೆಲಸ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡೋದಿಲ್ಲ. ತನ್ನ ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ಬಿಹೇವ್ ಮಾಡ್ತಾನೆ, ತನ್ನ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ಮಾತಾಡಿದ್ರೆ ಕೆಟ್ಟ ಪದಗಳನ್ನೇ ಮಾತಾಡ್ತಾನೆ. ಕ್ಲೈಂಟ್ಸ್ಗಳ ಜೊತೆಗೆ ಅವ್ನು ಮಾತಾಡಿರೋ ಆಡಿಯೋ ಎಲ್ಲ ಒಂದು ಸರ್ತಿ ಮೀಡಿಯಾದಲ್ಲಿ ಹೊರಗಡೆಗೆ ಬರಲಿ, ಆಗ ನೀವೇ ಅವನ್ನ ಜಡ್ಜ್ ಮಾಡ್ತೀರಾ. ಯಾರಾದರೂ ಅವನಿಗೆ ಕೆಲಸ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಸುತ್ತಮುತ್ತ HSR ಲೇಔಟು, ನಾಗರಬಾವಿ, ಯಲಹಂಕ, ಜಕ್ಕೂರು, ಚಿಕ್ಕಬಳ್ಳಾಪುರ, ಹಾಸನದಲ್ಲಿ ಓಪನ್ ಆಗ್ತಾ ಇದೆಯಂತೆ, ಮೈಸೂರಲ್ಲಿ ಅವನು ಕಂಪ್ನಿ ಓಪನ್ ಆಗ್ತಾ ಇದೆಯಂತೆ. ದಯವಿಟ್ಟು ಸುತ್ತಮುತ್ತ ಇರ್ತಕ್ಕಂತಹ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ಕಂಪ್ನಿ ಅಕ್ಕಪಕ್ಕ ಅಂಗಡಿಗಳಲ್ಲಿ ಏನೋ ಶಾಪು ಏನಾದರೂ ಒಂದು ಜನಗಳ ಹತ್ರ ವಿಚಾರಿಸ್ಬಿಟ್ಟು ಕನ್ಸ್ಟ್ರಕ್ಷನ್ನ ಕೊಡಿ. ಇಲ್ಲ ಅಂತಂದರೆ ಇವತ್ತು ನಾವು ಹೆಂಗೆ ನೊಂದು ಬೆಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವೋ ಅದೇ ಥರನೇ ಅವನು ಮಾಡುವಂತಹ ಸಾಧ್ಯತೆಗಳಿದೆ. ಯಾಕೆಂದರೆ ಅವನು ಒಂದು ಬಿಲ್ಡಿಂಗು ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ. ಇನ್ನು ಅವನು ನಂಬಿ ಮೆಟೀರಿಯಲ್ಸ್ ಹಾಕೋರು ಅಷ್ಟೇನೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹಾಕಿ. ಚೆಕ್ ಕೊಡ್ತಾನೆ ಸರ್, ಯಾವ ರೀತಿ ಅಂದರೆ ಚೆಕ್ಕನ್ನ ಮಿಸ್ಮ್ಯಾಚ್ ಮಾಡೋದು, ಸೈನ್ ಮ್ಯಾಚೇ ಆಗಲ್ಲ ಸರ್, ಅದು ಬೌನ್ಸು ಆಗಲ್ಲ, ಚೆಕ್ ಮಿಸ್ಮ್ಯಾಚ್ ಆಗಿದೆ ಅಂತ ಹೇಳಿ ಅದು ಚೆಕ್ ರಿಜೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಚೆಕ್ನ ಇದರಲ್ಲಿ ಇಂಗ್ಲೀಷಲ್ಲಿ ಬರಿಬೇಕಲ್ವಾ, ಇದರಲ್ಲಿ ವರ್ಡ್ಸಲ್ಲಿ ಬರಿಬೇಕಾದಾಗ ಆ ವರ್ಡ್ಸಲ್ಲಿ ಯಾವುದೋ ಒಂದು ಅಕ್ಷರನ ಸ್ಕಿಪ್ ಮಾಡಿಬಿಡೋದು, ಸೊ ಅದು ರಿಜೆಕ್ಟ್ ಆಗುತ್ತೆ. ಇನ್ಸಫಿಷಿಯೆಂಟ್ ಫಂಡ್ ಅಂತ ಕೆಲವೊಂದು ಚೆಕ್ ತೋರಿಸೋದೇ ಇಲ್ಲ. ಒಂದೋ ಚೆಕ್ಕಲ್ಲಿ ಸೈನ್ನ ಮಿಸ್ಮ್ಯಾಚ್ ಮಾಡ್ತಾನೆ, ಇಲ್ಲಾಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾನೆ. ಇಲ್ಲ ಅಂತಂದರೆ ಇವನು ಚೆಕ್ ಕೊಟ್ಟಿರ್ತಕ್ಕಂತಹ ಎಲ್ಲ ನಂಬರು ಸಿಸ್ಟಮಲ್ಲಿ ಇವನು ಫಿಟ್ ಮಾಡ್ಕೊಳ್ತಾನೆ. ಅದಾದಮೇಲೆ ಬ್ಯಾಂಕಲ್ಲಿ ಸ್ಟಾಪ್ ಮಾಡಿಸ್ಬಿಡ್ತಾನೆ, ಅದನ್ನು ಚೆಕ್ಕನ್ನ ಅವರು ಮೂವ್ ಮಾಡೋದೇ ಇಲ್ಲ, ಸ್ಟಾಪ್ ಮಾಡಿಸ್ಬಿಡ್ತಾನೆ. ಸೊ ಈ ಥರ ಎಲ್ಲ ಕ್ರಿಮಿನಲ್ ಐಡಿಯಾಗಳನ್ನು ಯೂಸ್ ಮಾಡಿ ಇವತ್ತಿನವರೆಗೂ ಸಿಕ್ಕಾಪಟ್ಟೆ ದುಡ್ಡು ಮಾಡಿಕೊಂಡು ಚೆನ್ನಾಗಿ ಬದುಕ್ತಾ ಇದ್ದಾನೆ. ನಾವು ಮಾತ್ರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ದಯವಿಟ್ಟು ನಮಗೆ ಮೀಡಿಯಾ ಮುಖಾಂತರ ನ್ಯಾಯನ ಒದಗಿಸ್ಕೊಡಿ. ಯಾವುದ್ಯಾವುದೋ ವಿಡಿಯೋಗಳೆಲ್ಲ ವೈರಲ್ ಆಗುತ್ತೆ, ಅಮುಕು ಟುಮುಕು ಅಂತೆ, ಕಿಪಿ ಕೀರ್ತಿದಂತೆ, ಇನ್ಯಾವುದೋ ಯಾವುದ್ಯಾವುದೋ ವಿಡಿಯೋಸ್ಗಳು ವೈರಲ್ ಆಗ್ತಿರುತ್ತೆ. ನಾನು ಅಂದ್ಕೊಳ್ಳೋದು ಇದೊಂದು ವಿಡಿಯೋನ ವೈರಲ್ ಮಾಡಿ ಅವ್ನು ಮಾತಾಡಿರೋ ಆಡಿಯೋಸು ಅವ್ನು ನೇಣ ಹಾಕ್ಕೊಳ್ತೀನಿ ಅಂತ ಹೆದರಿಸ್ತಾನೆ ನಮಗೆ. ಎಲ್ಲೋ ಕಾಡಲ್ಲಿ ಹೋಗ್ಬಿಟ್ಟು ಲೈವಲ್ಲಿ ಹಗ್ಗ ಹಾಕ್ಕೊಂಡ್ಬಿಟ್ಟು ಮೀಡಿಯಾಗೆ ಹಾಕ್ತೀರಾ, ನನ್ನ ಮರ್ಯಾದೆ ತೆಗಿತೀರಾ, ನಾನು ಸ್ವಲ್ಪ ಹೊತ್ತಿಗೆ ಸಾಯ್ತೀನಿ, ACP ಚಂದನ್ ಬರಬೇಕು, ಚಂದನ್ ಬಂದು ನನ್ನ ಕರ್ಕೊಂಡು ಹೋಗಬೇಕು. DK ಶಿವಕುಮಾರ್ ಅವರು ನಂಗೆ ಸಮಾಧಾನ ಮಾಡಿ ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ನನ್ನ ಫ್ರೆಂಡು ಅವರು ಫೋನ್ ಮಾಡಿ ನನಗೆ ಸಮಾಧಾನ ಮಾಡಿ ಮಾತಾಡಿದ್ರೆ ಸುಳ್ಳು ಹೇಳ್ತಾನೆ, ಮಾತಾಡಿದ್ರೆ ಕೆಟ್ಟ ಪಾಠ ಮಾತಾಡ್ತಾನೆ. ಬರೀ ಮೋಸ, ವಂಚನೆ, ಕೆಟ್ಟ ಮಾತು, ಕೆಟ್ಟ ನಡವಳಿಕೆ. ಆಫೀಸಲ್ಲಿ ನ್ಯಾಯ ಕೇಳ್ಕೊಂಡು ಹೋದವರಿಗೆ ಒಬ್ಬ ವಯಸ್ಸಾದೊಂದು ಲೇಡಿಗೆ ಸಿಕ್ಕಾಪಟ್ಟೆ ಹೊಡೆದು ಅದು HSR ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಸೊ ಒಂದು ಹಿಯರಿಂಗಿಗೂ ಅಟೆಂಡ್ ಆಗಿಲ್ಲ ಅವನು. ಸೊ ದಯವಿಟ್ಟು ಇವನಿಗೆ ಮನೆ ಕೊಡೋಕ್ಕಿಂತ ಮುಂಚೆ 100 ಸರ್ತಿ ಯೋಚನೆ ಮಾಡಿಬಿಟ್ಟು ಕೊಡಿ ಸರ್. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಇವನ ಹೆಸರು ಅಥರ್ವ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಪ್ರೈವೇಟ್ ಲಿಮಿಟೆಡ್, ಹೆಸರು ನಿಹಾಲ್ ಗೌಡ ಅಂತ. ಅದು ನಮಗೆ ಗೊತ್ತಿರ್ತಕ್ಕಂತಹ ಹೆಸರು. ಬೇಕಾದಷ್ಟು ಹೆಸರುಗಳು ಇವನ ಹತ್ರ ಇದೆ. ಥ್ಯಾಂಕ್ ಯು ವೆರಿ ಮಚ್.